ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಸೊ ಈಗಾಗಲೇ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನನ್ನ ರಿಸಲ್ಟ್ ಎಷ್ಟು ಬಂದಿತ್ತು ಅಂತ. ನೋಡಿಲ್ಲ ಅಂದರೆ ಈಗಲೇ ಹೋಗಿ ಈ ವಿಡಿಯೋನ ನೋಡಿ. ಹಾಗೆ ಭಾಳಷ್ಟು ಜನ ಕೇಳ್ತಾ ಇದ್ರಿ ಯಾವ ರೀತಿಯಾಗಿ ರಿಸಲ್ಟ್ಸನ್ನು ಚೆಕ್ ಮಾಡೋದು ಅಂತ. ಸೊ ದೆರ್ ಈಸ್ ನೋ ಕಾಂಪ್ಲಿಕೇಟೆಡ್ ಮೆಥಡ್ ಟು ಚೆಕ್ ದ ರಿಸಲ್ಟ್. ಸೊ ಸಿಂಪ್ಲಿ ನೀವು ಈಗ KAR.NICNIC.results ಅಂತ ಹೊಡೆದ್ರೆ ನಿಮಗೆ ಫಸ್ಟ್ ಮೇಲೆ ಕಾಣುತ್ತೆ. ದಟ್ ಈಸ್ 2025 ಅಂತ ಇಲ್ಲಿ ಕಾಣ್ತಾ ಇದೆ, ಬಟ್ ನಾಳೆ ನಿಮಗೆ 2026 ಅಂತ ಕಾಣುತ್ತೆ. ಸೊ ಆಸ್ ಆಫ್ ಇಟ್ ದೆನ್ ಯು ಕ್ಯಾನ್ ವಿಸಿಟ್ ದಿಸ್ ವೆಬ್ಸೈಟ್. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ಹಿಯರ್. ಇಲ್ಲಿ ಆಸ್ ಆಫ್ ಇಟ್ ರಿಸಲ್ಟ್ 3, ರಿಸಲ್ಟ್ 2, CET ಪರೀಕ್ಷೆ ಫಲಿತಾಂಶ ಅಂತ ತೋರಿಸ್ತಾ ಇದೆ. ಬಟ್ ನಾಳೆ ನಿಮಗೆ ಒಂದೇ ಥರದ್ದು ಈ ರೀತಿ ಬಾಕ್ಸ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಇಂಟರ್ಫೇಸ್ ಓಪನ್ ಆದಮೇಲೆ ಯು ಕ್ಯಾನ್ ಸಿ ದೇರ್ ಯು ಹ್ಯಾವ್ ಟು ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್. ಈಗ ರಿಜಿಸ್ಟ್ರೇಷನ್ ನಂಬರ್ ಲೈಕ್ ಫಾರ್ ಅನ್ ಎಕ್ಸಾಂಪಲ್ 20259491 ಸಮಥಿಂಗ್ 3 ನಂಬರ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಅದನ್ನು ಎಂಟರ್ ಮಾಡಿದರೆ ನೆಕ್ಸ್ಟ್ ಸೆಲೆಕ್ಟ್ ಸಬ್ಜೆಕ್ಟ್. ನೀವು ಆರ್ಟ್ಸ್ ಅಂತ ಇದ್ದೀರಾ, ಕಾಮರ್ಸ್ ಅಂತ ಇದ್ದೀರಾ, ಇಲ್ಲ ಸೈನ್ಸ್ ಅಂತ ಇದ್ದೀರಾ, ಅದನ್ನು ಚೂಸ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಕ್ಲಿಕ್ ಸಬ್ಮಿಟ್. ಆಲ್ ದ ಬೆಸ್ಟ್ ಅಂತ ಬರುತ್ತೆ. ಆಲ್ ದ ಬೆಸ್ಟ್ ಫಾರ್ ಯು ಆಲ್. ಹೀಗೆ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಲಿಂಕ್ ಯಾವಾಗ ನಿಮಗೆ ಓಪನ್ ಆಗುತ್ತೆ, ಹಾಗೆ ಯಾವ ಟೈಮ್ಗೆ ನಿಮಗೆ ಲಿಂಕ್ ಎನೇಬಲ್ ಮಾಡ್ತಾರೆ ಅನ್ನೋದನ್ನು ನಾನು ಹೇಳ್ತೀನಿ. ಅಲ್ಲಿವರೆಗೂ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಆ್ಯಂಡ್ ಬಾಯ್.